ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಆವರಣದಲ್ಲಿರುವಂತಹ ಆದಿಶಕ್ತಿ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಇವತ್ತು ಆಯುಧ ಪೂಜೆಯ ದಿನ ಒಂದಷ್ಟು ಏನು ವಾಹನಗಳಿಗೆ ಪೂಜೆ ಆಗ್ತಾ ಇದೆ. ಸಾಕಷ್ಟು ಸಂಭ್ರಮದಿಂದ ಇಲ್ಲಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾ ಇರುವಂತದ್ದು. ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ ಬಳಿಕ ಒಂದಷ್ಟು ವಾಹನಗಳಿಗೆ ಅಲಂಕಾರವನ್ನ ಮಾಡಿ ಅಮ್ಮನವರ ಆಶೀರ್ವಾದವನ್ನ ಪಡ್ಕೊಂಡು ಪೂಜೆಯನ್ನ ಮಾಡಿ ಈಗಾಗಲೇ ಇಲ್ಲಿ ಇರುವಂತ ಒಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಣ್ಣ, ತಮ್ಮ ಹೆಸರು? ಧೀರಜ್ ಅಂತ. ಓಕೆ, ಏನ್ ಹೇಳ್ತೀರಾ? ಇವತ್ತು ಆಯುಧ ಪೂಜೆ ದಿನ ವಾಹನಗಳಿಗೆಲ್ಲ ಪೂಜೆ ಮಾಡಿದಿರಾ, ಏನು ಆದಿಶಕ್ತಿ ಅಮ್ಮನವರ ದೇವಸ್ಥಾನದಲ್ಲಿ, ಏನ್ ಹೇಳ್ತೀರಾ? ಫಸ್ಟ್ ಎಲ್ಲರಿಗೂ ನಾಡಿನ ಸಮಸ್ತರಿಗೆ ಆಯುಧ ಪೂಜೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ನಾವೆಲ್ಲರೂ ಸೇರಿ, ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಗಾಡಿಯನ್ನು ಪೂಜೆ ಮಾಡಿ ಎಲ್ಲರಿಗೂ ಸ್ವೀಟ್ಸ್ ಮತ್ತು ಎಲ್ಲ ಹಂಚಿ ಪೂಜೆ ಮಾಡಿದೀವಿ. ಅಮ್ಮ ಬಗ್ಗೆ ನಮ್ಮಮ್ಮ ಹೇಳ್ತಾರೆ. ಏನಕ್ಕ ಸ್ಪೆಷಲ್ ಇವತ್ತು? ನನ್ನ ಹೆಸರು ರೂಪಶ್ರೀ ಅಂದ್ಬಿಟ್ಟು ಕನ್ನಡ ನಾಡಿನ ಸಂಸ್ಥೆಗೆ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳನ್ನು ಕೋರ್ತೇನೆ. ಇದು ನಮ್ಮ ಕುಲದೇವರ ಆದಿಶಕ್ತಿ ದೇವಿ. ಈ ಸನ್ನಿಧಿಯಲ್ಲಿ ವಾಹನಗಳನ್ನ ಪೂಜೆ ಮಾಡಿದ್ರೆ ಒಂದು ಶಕ್ತಿ, ಪ್ರಾಸ್ಪರಿಟಿ ಮತ್ತೆ ಇದಾಗುತ್ತೆ ಅಂತ ಒಂದು ನಂಬಿಕೆಯಿಂದ ಇಲ್ಲಿ ಎಲ್ಲ ಮಕ್ಕಳು ಸೇರಿ ವಾಹನಗಳಿಗೆ ಪೂಜೆಯನ್ನು ಮಾಡಿ ದೇವಿಯ ಆಶೀರ್ವಾದವನ್ನು ಪಡೆಯೋಕ್ಕೆ ಇಚ್ಛೆ ಪಡ್ತಾರೆ. ಈ ದೇವಿಯಲ್ಲಿ ತುಂಬಾ ಮಹಾತ್ಮೆ ಇರೋದ್ರಿಂದ ಇಲ್ಲಿ ದಿನನಿತ್ಯ ಪೂಜೆ ಮತ್ತು ಎಲ್ಲ ಸಾಂಪ್ರದಾಯಿಕವಾಗಿ 10 ದಿವಸದವರೆಗೂ ವಿಜಯದಶಮಿಯ ಸಲುವಾಗಿ ಒಂದೊಂದು ದಿವಸ ಒಂದೊಂದು ಅಲಂಕಾರ, ದೇವಿಯ ಸೇವೆ, ಅಭಿಷೇಕ ಎಲ್ಲ ಪಾರಂಪರ್ಯವಾಗಿ ನಡ್ಕೊಂಡು ಬರ್ತಾ ಇದೆ. ಅಷ್ಟೇ, ಇದರದ ಮಹಾತ್ಮೆ ತುಂಬಾ ಇದೆ. ದೇವಿಯ ಶಕ್ತಿಯ ಮಹಾತ್ಮೆ ತುಂಬಾ ಇದೆ. ಓಕೆ, ಇವತ್ತು ಆಯುಧ ಪೂಜೆ ದಿನ ಒಂದಷ್ಟು ವಾಹನಗಳಿಗೆಲ್ಲ ಪೂಜೆ ಮಾಡಿದ್ರಿ. ಯಾಕಾಗಿ ಅಂದ್ರೆ ಯಾಕಾಗ ಇಲ್ಲೇ ಅಂದ್ರೆ ದೇವಿ ಅಷ್ಟು ಶಕ್ತಿ ಇದ್ದಾಳೆ. ಆ ನಂಬಿಕೆಯಿಂದ ನಮ್ಮ ಕುಲದೇವರಾಗಿರೋದ್ರಿಂದ ಇಲ್ಲಿ ಎಲ್ಲಾ ಅಂದ್ರೆ ಇಲ್ಲಿರೋ ಅಕ್ಕಪಕ್ಕ ಸುತ್ತಮುತ್ತ ಹುಡುಗರಾಗ್ಲಿ ಮಕ್ಕಳಾಗಿ ಇಲ್ಲಿ ಶುಕ್ರವಾರ ಮತ್ತೆ ವಿಶೇಷ ಪೂಜೆ, ಪೌರ್ಣಮಿ ಅಮಾವಾಸ್ಯೆ ದಿವಸ ಮುಖ್ಯವಾಗಿ ತುಂಬಾ ವಿಶೇಷ ಪೂಜೆ ದೇವಿನ ನಂಬಿದ್ದಾರೆ. ಸೊ ಅದಕ್ಕಾಗಿ ಇಲ್ಲಿ ಬಂದು ಮಾಡೇ ಮಾಡ್ಬೇಕು ಅನ್ನೋ ಉದ್ದೇಶದಿಂದ, ನಂಬಿಕೆಯಿಂದ ಇಲ್ಲಿ ಬಂದು ವಾಹನಗಳಿಗೆ ಪೂಜೆ ಆಗ್ಲಿ, ವಾಹನ ಅಂತಲ್ಲ, ಅವರ ನಂಬಿಕೆ, ಅವರ ಬಯಕೆ ಇದೆಲ್ಲ ಇಷ್ಟ ಈಡೇರುತ್ತೆ ಸಲುವಾಗಿ ಇಲ್ಲಿ ಬಂದು ಇದನ್ನ ಬರ್ತಾರೆ. ನನ್ನ ಹೆಸರು ಪಾರಿತೋಷ್. ಏನಿಲ್ಲ, ಎಲ್ಲಾರ್ಗು ಚೆನ್ನಾಗಾಗ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬಯಸಿ ಐ ವಿಶ್ ಎವ್ರಿವನ್ ಹ್ಯಾಪಿ ದಸರಾ. ನನ್ನ ಹೆಸರು ಕುಮಾರ್ ಅಂತ ಅಂದ್ಬಿಟ್ಟು. ಓಕೆ, ಈ ಒಂದು ದೇವಸ್ಥಾನದಲ್ಲಿ ಇವತ್ತೊಂದು ಪೂಜೆಯನ್ನ ಸಲ್ಲಿಸಿ ಆಯುಧ ಪೂಜೆ ದಿನ ವಾಹನಗಳಿಗೆಲ್ಲ ತಾವು ಏನು ಪೂಜೆಯನ್ನ ಮಾಡಿರುವಂತದ್ದು. ಈ ಒಂದು ಹಬ್ಬದ ವಿಶೇಷತೆ ಏನ್ ಹೇಳ್ತೀರಿ? ವಿಶೇಷತೆ ಅಂದ್ರೆ ಯಾವಾಗ್ಲೂ ಈಗ ನಮ್ಗೆ ದಿನನಿತ್ಯ ನಡೆಯುವಂತ ನಮ್ಮ ವಾಹನ ಏನಿದೆ ಅದನ್ನೇ ನಾವು ಆಯುಧ ಅನ್ಕೊಂಡಿರ್ತೀವಿ. ಸೊ ಅದ್ರ ಮುಖಾಂತರ ಏನಂದ್ರೆ ನಮ್ಮ ದೇವಿ, ನಾವು ದಿನ ಆಧರಿಸೋ ದೇವಿನ ಅವ್ರ ಹತ್ರ ಬಂದು ಪೂಜೆ ಮಾಡಿಸಿದ್ರೆ ನಮ್ಮ ಮನ್ಸಿಗೂ ಒಂದು, ನಮ್ಮ ಗಾಡಿ ಒಂದು ವೈ ಬಂದ್ರೆ ಚೆನ್ನಾಗಿರುತ್ತೆ. ಸೊ ಅದ್ರ ಮುಖಾಂತರ ನಾವು ಯಾವಾಗಲೂ ಪ್ರತಿನಿತ್ಯ ವಾರಕ್ಕೆ 3 ಸತಿ ಆದ್ರೂ ವಿಸಿಟ್ ಕೊಟ್ಟೇ ಕೊಡ್ತೀವಿ. ಕಂಟಿನ್ಯೂಸ್ ಆಗಿ 3 ಸತಿ, ವಾರಕ್ಕೆ 3 ಸತಿ ಬಂದೇ ಬರ್ತೀವಿ. ಇಲ್ಲಿ ಅಮ್ಮನ್ ತುಂಬಾ ನಂಬಿದೀವಿ, ಅಲ್ಲೇ ಮಾಡ್ಬೇಕಂತ ನಮ್ಗೊಂದು ಆಸೆ. ಅದಕ್ಕೋಸ್ಕರ ಎಲ್ಲ ಹುಡುಗರು ಸೇರಿ ಇವತ್ತಿಲ್ಲಿ ನಾವು ಇಲ್ಲಿ ಪೂಜೆ ಅನ್ಕೊಂಡಿದ್ವಿ. ವೀಕ್ಷಕರು, ಇದಿಷ್ಟು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆವರಣದಲ್ಲಿರುವಂತಹ ಆದಿಶಕ್ತಿ ಅಮ್ಮನವರ ದೇವಸ್ಥಾನದಲ್ಲಿ ಏನು ಆಯುಧ ಪೂಜೆಯ ದಿನ ನಡೀತಾ ಇರುವಂತಹ ಪೂಜೆಯ ವಿಶೇಷ. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜಯಲೈಗೌಡ್, ರೆಬೆಲ್ ಟಿವಿ, ಬೆಂಗಳೂರು.